ಕನೆಕ್ಟಿವಿಟಿ ಅನ್ಸುತ್ತೆ. ಹ್ಮ್ ಸೊ ನಿಮ್ಮ ಬಾಂಡ್ ರವಿ ಸಿನಿಮಾದಲ್ಲೂ ಕನೆಕ್ಟಿವಿಟಿ ಇತ್ತು. ಹೌದು ಈ ಸಿನಿಮಾದ ಕೂಡ ವಂಶ ಸಿನಿಮಾದ ಸಾಂಗ್ ನ ಮೊದಲ Correct. ಎರಡು ಪದಗಳು ಕರೆಕ್ಟ್ title. ಕರೆಕ್ಟ್ ಕಾಕತಾಳಿ ಅಂದ್ರೆ ನಿಮ್ಮ ಹೆಸರು ಕೂಡ ಅಭಿ ಅಂತ. ಅದ್ರ ಬಗ್ಗೆ ನೋಡಿ ಅದೇ ನಮ್ಗೆ ಗೊತ್ತಿಲ್ದಂಗೆ ಕೆಲವು ಸರ್ತಿ ಎಲ್ಲವೂ ಅದು ಕೋಇನ್ಸಿಡೆನ್ಷಿಯಲಿ ಹಂಗಾಗುತ್ತವೆ. ಈ ಸಿನಿಮಾದಲ್ಲಿ ಆ ಥರದ್ದು ಫಸ್ಟ್ ಟೈಟ್ಲು ಸ್ವಲ್ಪ ದೊಡ್ಡದಿಟ್ಟು ಆಕ್ಚುಲಿ ಆ ಟೈಟ್ಲ್ ನಾನು ಹೇಳಿದ್ದು ಅವ್ರಿಗೆ, ಆಕಾಶ ಭೂಮಿ ಒಂದಾದ ಹಾಗಿದೆ ಅನ್ನೋ ಒಂದು ಟೈಟ್ಲ್ ಹೇಳಿದ್ದೆ. ಸೊ ಅದನ್ನ ಇವ್ರು ಈ ಥರ ಪ್ಲಾನ್ ಮಾಡ್ಕೊಂಡ್ರು. ಎಷ್ಟು ಚೆನ್ನಾಗಿ ಕ್ಯೂಟ್ ಆಗಿದೆ ನೋಡಿ ಅದು ಭುವನಂ ಗಗನಂ ಅಂತ. ಅಂದ್ರೆ ಅದ್ರ ಮಧ್ಯೆ ಒಂದಷ್ಟು ವಿಷಯಗಳಿದೆಯಲ್ಲ, ಅದು ಸೇರೋ ಥರ ಕಾಣಿಸ್ತವೆ. ಭುವನಂ ಗಗನಂ ಎರಡು ಅಂದ್ರೆ ಭೂಮಿ ಆಕಾಶ ಸೇರೋ ಥರ ಕಾಣುತ್ತೆ, ಬಟ್ ಅದಲ್ಲ, ವಿಷಯ ಬೇರೆ ಇದೆ. ಅದಕ್ಕೆ ಸೇರಿಸೋದಕ್ಕೆ ಬೇರೆ ಏನೋ ಬರುತ್ತೆ, ಮಳೆ ಬರುತ್ತೆ, ಇನ್ನೊಂದು ಬರುತ್ತೆ. ಆ ಲೈನ್ಸ್ ಅಲ್ಲಿ ಒಂದು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಅಪ್ಪು ಸರ್ ಆಶೀರ್ವಾದ ಯಾವತ್ತಿಗೂ ಇರುತ್ತೆ. ಬಿಕಾಸ್ ಅವ್ರ ಜೊತೆ ಮಾತಾಡಿದ್ದು ಒಂದೇ ಸತಿ ಫೋನಲ್ಲಿ, ಒಂದೆರಡು ಸಲ ಪರಿಚಯ ಆಗಿರ್ಬೇಕಷ್ಟೇ. ಬಟ್ ಅವ್ರ ಜೊತೆ ಇರುವಂತ ಕನೆಕ್ಷನ್ ಇದೆಯಲ್ಲ, ಅದು ಲೈಫ್ ಟೈಮ್ ನಾನು ಜ್ಞಾಪಕ ಇಟ್ಕೋತೀನಿ. ಬಿಕಾಸ್ ಅದೊಂಥರ ಹೆಂಗಂತಂದ್ರೆ ಅವ್ರನ್ನೇರೋ ನಮ್ಮ ಮನೆಯವ್ರ ತರ ಫೀಲ್ ಮಾಡ್ಕೋತೀವಿ. ಬಿಕಾಸ್ ಅವರೇ ಒಬ್ಬ ಸೂಪರ್ ಸ್ಟಾರ್ ಯಾರು ನಂಗೆ ಫೋನ್ ಮಾಡಿದ್ರೆ ಫಸ್ಟ್ ಟೈಮು ಹೊಗಳಿದ್ರೆ ನನ್ನ, ಅದು ಅಪ್ಪು ಸರ್. ಹಂಗಾಗಿ ಅವ್ರು ಎಲ್ಲೋ ಒಂದ್ ಕಡೆ ಕನೆಕ್ಟ್ ಆಗ್ತಾನೆ ಇರ್ತಾರೆ. ನನ್ನ ಎಲ್ಲ ಸಿನಿಮಾಗಳನ್ನೂ ಅವ್ರು ರತ್ನ ಪ್ರಪಂಚ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದು, ಫೋನ್ ಮಾಡಿದ್ದವರು. ಅದಾದ್ಮೇಲೆ ಎಲ್ಲ ಸಿನಿಮಾಗಳನ್ನೂ ಅವ್ರಿಗೆ ತೋರಿಸಿದೆ ಮೋಸ್ಟ್ಲಿ ನಾನು. ಯಾಕಂದ್ರೆ ಅವರು ಇಷ್ಟೊಳ್ಳೆ ಪರ್ಫಾರ್ಮರ್, ನೀವು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಕಾಣಿಸ್ತೀರಾ ಫ್ರೇಮಲ್ಲಿ ಅಂತ ಹೊಗಳಿದ್ರು. ಅವ್ರು ನನ್ನ ಬಗ್ಗೆ ಒಂದು ಆಸಕ್ತಿ ಇತ್ತು ಅನ್ಸುತ್ತೆ. ಸೊ ಹಂಗಾಗಿ ನಾನು ಎಲ್ಲ ಸಿನಿಮಾಗಳು ತೋರಿಸ್ತಿದ್ದೆ. ಈ ಸಿನಿಮಾ ಮತ್ತೆ ಸರ್ ನಿಮ್ಮ ಕಡೆ ಟೈಟ್ಲ್ ಇದು ಅಂತ ಹೇಳಿ ತೋರಿಸ್ತಿದ್ದೆ ಅವ್ರಿಗೆ. ಅದೆಲ್ಲವೂ ಡೆಫಿನೆಟ್ಲಿ ಮಿಸ್ ಆಗುತ್ತೆ. ಬಟ್ ಅಪ್ಪು ಸರ್ ನಮಗೆ ಎಲ್ಲ ಹೊಸ ಕಲಾವಿದರಿಗೆ ಮತ್ತು ಅವ್ರು ಮಾಡಿರೋ ಕೆಲಸಗಳು, ಅವರು ನಡ್ಕೊಂಡಿರೋ ರೀತಿ ನಮ್ಮೆಲ್ರಿಗೂ ತುಂಬಾ ದೊಡ್ಡ ಇನ್ಸ್ಪಿರೇಷನ್. ಅವ್ರು ಯಾವಾಗಲೂ ಜೊತೆಲಿರ್ತಾರೆ ನಮಗೆ. ಇಲ್ಲ, ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸತಿ. ಇಲ್ಲ ಈ ಸತಿ ಅಲ್ಲ, ನಮ್ದು ಓಕೆ ಇದೊಂಥರ ಒಂದು ಬೇರೆ ತರ ಕ್ಯಾರೆಕ್ಟರ್. ಬಟ್ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪರ್ಫಾರ್ಮೆನ್ಸ್. ಅಂದ್ರೆ ಕ್ಯಾರೆಕ್ಟರ್ ಹಂಗಿದೆ ಅವ್ರಿಗೆ, ಅದು ಈಗಲೇ ಹೇಳಿದ್ರೆ ಚೆನ್ನಾಗಿರಲ್ಲ. ಅವ್ರ ಪರ್ಫಾರ್ಮೆನ್ಸ್ ಅಂದ್ರೆ ಅವ್ರ ಕ್ಯಾರೆಕ್ಟರೈಸೇಷನ್ ಏನು ಮಾಡ್ಕೊಂಡಿದ್ದಾರೆ, ಅದು ಅವ್ರಿಗೆ ಕೆಲಸ ಮಾಡೋಕ್ಕೆ ಅವ್ರಿಗೆ ಅವಕಾಶ ಚೆನ್ನಾಗಿ ಸಿಕ್ಕಿದೆ. ಆ ಕ್ಯಾರೆಕ್ಟರೈಸೇಷನ್ ಮಾಡ್ಕೊಳಕ್ಕೆ ಅವ್ರು ನನ್ನ ಜೊತೆ ಅವರು ಶೂಟಿಂಗ್ ಮಾಡೋದು ನಂಗೆ ತುಂಬಾ ಖುಷಿ ಪಟ್ಟೆ. ದಿಯಾ ನೋಡಿ ತುಂಬಾ ಖುಷಿ ಪಟ್ಟಿದ್ದೆ, ಎಷ್ಟು ಒಳ್ಳೆ ಪರ್ಫಾರ್ಮರ್ ಇವರು ಅಂತ. ಇಲ್ಲಿ ಅದಕ್ಕಿಂತ ಒಂದು ನೆಕ್ಸ್ಟ್ ಲೆವೆಲ್ಗೆ ಮಾಡಿದ್ದಾರೆ. ಬಿಕಾಸ್ ಆ ಸೀನ್ಸ್ಗಳೇ ಹಂಗೆ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಇವರು. ಹಂಗಾಗಿ ಅವ್ರ ಜೊತೆ ಕೆಲಸ ಮಾಡಿ ತುಂಬಾ ಖುಷಿ ಆಯ್ತು. ನಂದು ಅವ್ರದ್ದು ಆಲ್ಮೋಸ್ಟ್ ಇಡೀ ಸಿನಿಮಾ ಇರ್ತೀವಿ ನಾವು. ಅಂದ್ರೆ ಪ್ಯಾಟರ್ನ್ ಹೇಳ್ಬಿಟ್ರೆ ಹೇಳ್ದಂಗಾಗುತ್ತೆ. ಬೇರೆ ಅಂದ್ರೆ ಎರಡು ಟ್ರಾವೆಲ್ ಇರುತ್ತೆ, ಬೇರೆ ಪೋರ್ಷನ್ಸ್ ನಡೀತಾ ಇರುತ್ತೆ. ಇಡೀ ಸಿನಿಮಾ ಜೊತೆಲಿ ಇರ್ತೀವಿ ಆಕ್ಚುಲಿ ನಾವು. ಎಸ್.